ಸುಮ್ಮನೆ ಇವನ್ನ ಬಿಟ್ಟು ಕಳಿಸದೇ ಇದ್ದರೆ ಜಗತ್ತಿಗೆಲ್ಲ ಸುದ್ದಿ ಆಗುತ್ತಷ್ಟೇ. ಏನು ಹೇಳ್ತಾ ಇದ್ದೀರಾ ಸರ್? ಮತ್ತಿನ್ನೇನು ರೀ, ಇವನು ಕಟ್ಟಾಕಿರೋ ಒಂದು ಫೋಟೋ ತೆಗೆದು ಮೀಡಿಯಾದವ್ರಿಗೆ ಕೊಟ್ಟ ಅಂದರೆ ಇಡೀ ದಿನ ಟಿ ವಿ ಚಾನಲ್ ಇದೇ ಸುದ್ದಿ ಮಾಡ್ತವೆ. ಹೌದು ಕಣೋ, ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ರಿಸ್ಕ್ ಯಾಕೆ ಹೇಳು? ನನ್ನ ಸ್ಥಿತಿ ಕಂಡು ಹುಡ್ಕೊಂಬಂದು ನನಗೆ ಊಟ ಮಾಡಿಸ್ಬೋರು. ನನಗಿನ್ನೆಂತ ಬೇಡ, ಅಷ್ಟು ಸಾಕು. ನಿಮ್ದೆಂತ ತಪ್ಪಿಲ್ಲ, ನಿಮ್ಮನ್ನು ಬೈಯೋದೂ ಇಲ್ಲ. ಆದರೆ ಒಂದು ಹೇಳ್ತೆ, ನಿಮ್ಗಿಂತ ಶ್ರದ್ಧಾ ಮೇಡಮ್ ಗ್ರೇಟ್. ಬೇಜಾರು ಮಾಡ್ಕೊಂಬೇಡಿ ಆಯ್ತಾ? ಮಧ್ಯರಾತ್ರಿ ಒಂದು ಹೆಂಗಸು ಬಂದು ನನಗೆ ಊಟ ಮಾಡಿಸಿ ಹೋಯ್ದ್ರಲ್ಲ, ಅವ್ರ ದೇವತೆ, ಅವ್ರ ದೇವತೆ ದೇವತೆ. ಸಮಾಧಾನ ಮರ. ಆ ಪಟೇಲ ಎಷ್ಟು ಬೇಕಾದ್ರೂ ಹೊಡಿಲಿ, ಮೈ ಕೈಯೆಲ್ಲ ಊದ್ಕೊಳ್ಳಿ, ನಂಗೆ ಬೇಜಾರಿಲ್ಲ. ಆದರೆ ಶ್ರದ್ಧಾ ಮೇಡಮ್ ನನ್ನೊಟ್ಟಿಗಿದ್ರಲ್ಲ, ಅಷ್ಟು ಸಾಕು ನನಗೆ, ಅಷ್ಟು ಸಾಕು. ಅಲ್ದನ ಶ್ರದ್ಧಾ ಮೇಡಮ್ ರಾತ್ರಿ ನಿಜ ಬಂದಿಪ್ರನ? ಎಂದು ನಂಗೆ ಎಂತ ಅರ್ಥ ಆಗ್ತಲ್ಲ ಮರ. ಮೆಲ್ಲ ಬರ. ಅಪ್ಪಾಜಿ 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 ಬೇಗ ಬನ್ನಿ. ಯಾಕಮ್ಮ ಶ್ರದ್ಧಾ, ಏನಾಯ್ತು? ಯಾಕೆ ಇಷ್ಟೊಂದು ಅವಸರ? ಅದು ಅಪ್ಪಾಜಿ ಪಚ್ಚಿನ. ಓ, ಪಚ್ಚಿನ ಪೊಲೀಸರು ಬಿಡಿಸಿದ್ರಾ? ಯಾಕೆ, ಏನಾಯ್ತು? ಅಲ್ಲ, ನಿಮಗೆ ಹೇಗಿದು? ಯಾಕೆ ಅಂದರೆ ಪೊಲೀಸರಿಗೆ ಹೇಳಿದ್ದೆ ನಾನು. ನಮ್ಮ ಹಳ್ಳಿನಲ್ಲಿ ಇಂಥ ಘಟನೆ ನಡೀತಾ ಇದೆ. ಬೇಗ ಬಂದು ಅವನ್ನ ಬಿಡಿಸ್ತಾ ಇದ್ರೆ ಟಿವಿ ಚಾನೆಲ್ಗೆ ಸುದ್ದಿ ಕೊಡ್ತೀವಿ, ಹುಷಾರ್ ಅಂತೇಳಿ ಹೆದರಿಸ್ತೆ ಅಷ್ಟೇ. ಓ ಅಲ್ಲ, ನೀವು ಹೀಗೆ ಮಾಡ್ತಿದ್ದೀರಿ ಅಂತ ನಂಗೆ ಮುಂಚೆ ಹೇಳ್ಬೋದಾಗಿತ್ತಲ್ವಾ? ಓಹೋ, ನಿಮಗೆ ಮಾತ್ರ ಇಂಥ ಕೆಲಸ ಮಾಡೋಕೆ ಬರೋದು ಅಂತ ಅಂದ್ಕೊಂಡಿದ್ರು? ಏನೋ ಚುರುಪಾರು ನಾವು ಇಂಥ ಕೆಲಸಗಳನ್ನ ಮಾಡ್ತೀವಿ. ಥ್ಯಾಂಕ್ಸ್ ಜನಗಳೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೀನ್ಯಾಕೆ ಥ್ಯಾಂಕ್ಸ್ ಹೇಳ್ತಿದೀಯಾ? ಅದನ್ನು ಪಚ್ಚಿ ಹೇಳಬೇಕು ತಾನೆ? ಅಲ್ಲ, ಹಾಗಲ್ಲ, ಪಾಪ ಅವ್ನು ಉಳ್ಕೊಂಡಲ್ಲ, ಅದಕ್ಕೆ ಅಂದೆ ಅಷ್ಟೇ. ಸರಿ, ಆದರೆ ನೆನಪಿಟ್ಕೊಳ್ಳಿ, ಇನ್ನೊಂದು ಸಲ ಇಂಥ ಕೆಲಸನ ನನ್ನ ಕೈಯಿಂದ ಮಾಡಿಸ್ಬೇಡಿ. ನಾನು ಮಾಡೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಪ್ಪಾಜಿ. ಈಗೆಲ್ಲ ಇಂಥ ಕೆಲಸಗಳನ್ನ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಎಲ್ಲರೂ ಸೇರಿ ಮತ್ತೆ ನನ್ನನ್ನು ಹಿಂದೆ ಕೇಳಿಬೇಡಿ. ಹಿಂದೆ ಕೇಳಿಬೇಡಿ ಅಂದ್ರೆ ಇದ್ರ ಹಿಂದೆ ಏನೋ ಇತಿಹಾಸ ಇದೆಯಾ? ಅಪ್ಪಾಜಿ ಯಾಕೆ ಹಾಗೆ ಹೇಳಿದ್ರು? ಏನೇ ಆಗಲಿ, ಪಚ್ಚಿ ಬಚಾವಾದ ಕೊನೆಗೆ ಅದೊಂದೇ ಮುಖ್ಯ ಆಗಿತ್ತು ಅಲ್ವಾ ರವಿಶಣ್ಣ? ಹೌದು ಮಾರೆ, ಅದು ಹೌದೇ. ಅಪ್ಪಾಜಿ ಮನಸ್ಸು ಮಾಡಿದ್ದಕ್ಕೆ ಪಚ್ಚಿ ಬಚಾವಾದ, ಇಲ್ಲಂದಿದ್ರೆ ಪಾಪ ಅಲ್ಲೇ ಸಾಯ್ತಾ ಬಿದ್ದಿರ್ಬೇಕಾಗಿತ್ತು. ಟೀಚರ್ ಅಮ್ಮ, ಪುಟ್ಟ ಬರ್ಲಿಲ್ಯಾ? ಹಾ, ಅದೇ ಮಹಾಬಲಣ್ಣನವ್ರ ಮಗ ಚಂದು ಇದಾನಲ್ಲ, ಅವನೊಟ್ಟಿಗೆ ಆಡಕ್ ಹೋಗಿದ್ದಾನೆ. ನಂಗೆ ಹೇಳೇ ಹೋಗಿದ್ದಾನೆ, ಮತ್ತೆ ಬೈಬಿಡಿ ಮನೆಗೆ ಬಂದ್ಮೇಲೆ ಅವನನ್ನ. ಸೀದಾ ಮನೆಗೆ ಬರೋದು ಬಿಟ್ಟು ಹಾಡಕೋಯ್ಕ ಮನೆಗೆ ಬಂದ್ರೆ ಹೊತ್ತು ಮೂಳೆ ಮುರಿತೆ. ಬಾಯ್
ಎಂತ ಕಾಣ್ತಾ ಇದೆ ಮಾರ್ಯ ಗರ್ಡ್ ಗಂಬತ್ತರ ನಿಂತ್ಕೊಂಡು ಕೆಲಸ ಇಲ್ಯಾ ಕೆಲಸ ಇಲ್ಲ ಈಗ ತಾನೇ ಬಾಳಗುಣ ಎತ್ಕೊಂಡು ಬಂದಲ್ಲ. ಇದ ಇನ್ನು 25 ಗುಣ ಯಾರು ತರದ ನಿನ್ನ ಅಜ್ಜನ ಬಾರ. ಎಂತದ ಕೆಮ್ಮು ಭಾಳ ಜೋರಿತ್ತು, ಕಷಾಯ ಮಾಡ್ಕೊಡ್ಕ? ಬೇಡಮ್ಮ, ಕೆಲಸ ಮಾಡ್ಬೇಕು ಅಂತ ನೋಟ ಹೊಡ್ತೀಯೋ ಮಾಡ. ಹಾಯ್ ನೋಡ್ಕ ಅಕ್ಕಿ. ಇಲ್ಲಿ ನೋಡ. ಅರೆ ಇದೇನಿದು, ಯಾಕೆ ಹೀಗಿದ್ದೀರಿ? ಶ್ರದ್ಧಾ, ಅದು ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ನಾನು. ಹೇಳಿ, ಬೇಗ ಹೇಳಿ. ಹಾಂ, ಸ್ವಲ್ಪ ಆ ಕಡೆ ಬಾ, ಯಾರಾದರೂ ನೋಡಿದ್ರೆ ಕಷ್ಟ. ಒಂದು ನಿಮಿಷ, ಕೆಲಸ ಇದೆ ನನಗೆಲ್ಲಿ. 2 ನಿಮಿಷ ಶ್ರದ್ಧಾ. ಇವಾಗ ನಿನಗೆ ಇದನ್ನು ಹೇಳಿಲ್ಲ ಅಂದರೆ ಆಮೇಲೆ ಯಾವಾಗಲೂ ಸಾಧ್ಯವಾಗಲ್ಲ. ಪ್ಲೀಸ್. ಏನದು, ಬೇಗ ಹೇಳಿ. ಅದು ಪಚ್ಚಿಗೆ ಹೀಗೆಲ್ಲ ಆಗೋಕ್ಕೆ ಕಾರಣ ನಾನೇ. ಏನೋ? ಹೌದು ಶ್ರದ್ಧಾ, ನನಗೆ ಗೊತ್ತು ಈ ವಿಷಯ ಹೇಳಿದ್ರೆ ನಿನಗೆ ನನ್ನ ಮೇಲೆ ತುಂಬ ಬೇಜಾರಾಗತ್ತೆ. ಆದರೆ ಸತ್ಯ ಹೇಳಿದೆ ಬೇರೆ ವಿಧಿ ಇಲ್ಲ. ಇಷ್ಟು ದಿನ ಹೇಗೋ ಮುಚ್ಚಿಟ್ಟಿದ್ದೆ, ಇನ್ನು ಮುಚ್ಚಳಕ್ಕಾಗಲ್ಲ ನನ್ನ ಕೈಲಿ. ಅದೇನು ಹೇಳಬೇಕು ಅಂತಿದ್ರು ನೇರವಾಗಿ ಹೇಳಿ ಪ್ಲೀಸ್. ಅದು ಪಟೇಲ್ ಹೆಂಗೆ ಹೊಡೆದಿದ್ದು ಪಚ್ಚಿ ಅಲ್ಲ, ನಾನು. ಏನು, ನೀವಾ? ಹೌದು ಶ್ರದ್ಧಾ, ಪಟೇಲ್ ಹೆಂಗೆ ಹೊಡೆದಿದ್ದು ನಾನೇ. ಮೊನ್ನೆ ರಾತ್ರಿ ಮಾತ್ರ ಅಲ್ಲ, ಈ ಹಿಂದೆ 3-4 ಸಲ ಹೀಗೆ ಮಾಡಿದ್ದೀನಿ. ಪಟೇಲ್ ಮನೆಗೆ ನುಗ್ಗಿ ಹೊಡೆದು ವಾಪಸ್ ಬಂದಿದ್ದೀನಿ. ನೀನು ರಾತ್ರಿ ನಾನು ಎಲ್ಲಿಗೋ ಹೋಗಿದ್ದೆ, ಎಲ್ಲಿ ಹೋಗಿದ್ದೀನಿ ಅಂತ ಕೇಳಿದೆಯಲ್ಲ, ಅವತ್ತು ಹೋಗಿದ್ದು ಪಟೇಲ್ ಮನೆಗೇನೆ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ದೀರಾ ನೀವು? ತಮಾಷೆ ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ ಶ್ರದ್ಧಾ, ಸತ್ಯನ ಹೇಳ್ತಾ ಇದ್ದೀನಿ. ಪ್ರತಿ ಸತಿ ಪಟೇಲ ನಿನಗೆ ಕೆಟ್ಟದಾಗ ಮಾತಾಡಿದಾಗಲೂ ನೀನು ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೆ. ನನ್ನ ರಕ್ತ ಕುದೀತಾ ಇತ್ತು. ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಹೊಡೆದಿದ್ದು ಉಪಾಯ ಇದು.
ಅದಕ್ಕೆ ಟೈಮ್ ಸಿಕ್ತಾಗೆಲ್ಲ ಅವನು ಹೊಡೆದು ಬರ್ತಾ ಇದ್ದೆ. ಭುವನ್ ಭುವನ್ ಇದೇನು ಹುಚ್ಚ ನಿಮ್ಗೆ? ಕೇಳಿಸ್ಕೊ ಶ್ರದ್ಧಾ, ಐ ಆಮ್ ರಿಯಲಿ ಸಾರಿ. ನನಗೇನು ಮಾಡಬೇಕು ಅಂತ ಹೊಳಿಲಿಲ್ಲ. ಹಾಗಂತ ನಿನಗಾಗ್ತಿರೋ ಅನ್ಯಾಯನ ನೋಡಿಕೊಂಡು ಸುಮ್ಮನಿರಕ್ಕೂ ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ನೀವು ಮಾಡ್ತಾ ಇರೋದು ಎಲ್ಲ ತಪ್ಪು ಭುವನ್. ಇದ್ರ ಬಗ್ಗೆ ಯಾವುದೇ ರೀತಿ ಸಮರ್ಥನೆ ಮಾಡ್ಕೋಬೇಡಿ ನೀವು, ಪ್ಲೀಸ್. ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ನೋಡು, ನನ್ನ ಮಾತು ಕೇಳು. ಕೇಳಲ್ಲ ಭುವನ್, ನಾನು ಕೇಳಲ್ಲ. ಹಾ, ಒಂದ್ ನಿಮಿಷ. ನೀವು ಪಟೇಲಂಗೆ ಹೊಡೆದಿದ್ರೆ ಪಚ್ಚಿ ಹೇಗೆ ಸಿಕ್ಕಾಕೊಂಡ? ಅವನು ಹಿಂದೊಂದ್ಸಲ ನನ್ನ ಹತ್ರ ಬಂದು ನಾನೇ ಪಟೇಲನ್ ಹೊಡೆದಿದ್ದು ಅಂತ ತಾನಾಗೆ ಹೇಳ್ಕೊಂಡ. ಇದೆಲ್ಲ ಹೇಗೆ ಸಾಧ್ಯ? ನೀವು ಅವನು ಸೇರ್ಕೊಂಡಿದ್ದನ್ನು ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನೊಬ್ಬನೇ ಮಾಡ್ತಿದ್ದಿದ್ದು. ಮತ್ತಿದೆಲ್ಲ ಹೇಗೆ? ಹಿಂದೊಂದ್ಸಲಿ ಪಟೇಲಂಗೆ ಹೊಡೆಯಕ್ಕೆ ಹೋದಾಗ ನನ್ನ ಶರ್ಟ್ ಜೇಬ್ ಹರಿದು ಅವನ ಹತ್ರನೇ ಉಳ್ಕೊಂಡಿತ್ತು. ಸುಮ್ನಿರೋ. ಅವನ ಚೇಲಗಳು ಅದನ್ನು ಹಿಡ್ಕೊಂಡು ಊರಲ್ಲೆಲ್ಲ ಅರಿತಾ ಇದ್ರಂತೆ. ಅವಾಗ ಅದನ್ನು ಪಚ್ಚಿ ನೋಡಿ ಅದು ನನ್ನ ಶರ್ಟು ಅಂತ ಗುರ್ತು ಹಿಡ್ದ. ಅಷ್ಟೇ ಅಲ್ಲ, ಅದನ್ನ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ದ. ಪಚ್ಚಿ ಯಾಕೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ? ಅದು ನನ್ನ ಹತ್ರ ಲವ್ ಲೆಟರ್ ಬರ್ಸ್ಕೊಳಕ್ಕೆ. ಲವ್ ಲೆಟರಾ? ಯಾರಿಗೆ? ನಿನಗೆ. ಪಚ್ಚಿ ನೀನು ಇಷ್ಟಪಡ್ತಾ ಇದ್ದಾನೆ. ಏನು? ಪಚ್ಚಿ ನನ್ನ ಇಷ್ಟಪಡ್ತಾ ಇದ್ದಾನ? ಹೌದು ಶ್ರದ್ಧಾ, ಅವನಿನ್ನು ಲವ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನನ್ನ ಹತ್ರ ಲವ್ ಲೆಟರ್ ಬರ್ಸ್ಕೊಂಡ. ನೀವು ಬರ್ಕೊಟ್ಬಿಟ್ರಾ? ಅದು ನನಗೆ ಕೊಡು ಅಂತ, ಅವನ್ ಕೊಡ್ಲಿ ಅಂತ. ಏನಿದೆಲ್ಲ ಭುವನ್, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಪಟೇಲ್ಗೆಲ್ಲ ವಿಷಯ ಹೇಳ್ತೀನಿ ಅಂತ ಹೆದರ್ಸ್ದ. ಅವನೇನೋ ನನಗೆ ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ. ಹಳ್ಳಿ ಹುಡುಗ ಏನೋ ಒಂಚೂರು ಚೆನ್ನಾಗಿ ಮಾತಾಡ್ಸೋದಕ್ಕೆ ಲವ್ ಗಿವ್ ಅಂತೆಲ್ಲ ಹೊರಟಿದ್ದಾನೆ. ಬೈದು ಬುದ್ಧಿ ಹೇಳಿದ್ರೆ ಅರ್ಥ ಮಾಡ್ಕೋತಿದ್ದ. ಅದನ್ನ ಬಿಟ್ಟು ನೀವು ಅವನಿಗೆ ನನಗೆ ಕೊಡಕ್ಕೆ ಲವ್ ಲೆಟರ್ ಬರ್ಕೊಟ್ಟಿದ್ದೀರಾ. ನನಗೆ ಬರ್ತಾರೋ ಕೋಪಕ್ಕೆ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಭುವನ್. ಸಾರಿ ಶ್ರದ್ಧಾ, ನೋಡು, ನಾನು ಸತ್ಯ ಹೇಳಿದ್ರೆ ನೀನು ಸಿಟ್ಟು ಮಾಡ್ಕೊಂತ ಅಂತ ಗೊತ್ತಿದ್ರು ಹೇಳ್ತಾ ಇದ್ದೀನಿ. ಅದಕ್ಕಾದ್ರೂ ಗೌರವ ಕೊಡು. ಸರಿ, ಅದೇನೋ ಒಂದು. ಆದರೂ ಇದನ್ನೆಲ್ಲ ಈಗ ಯಾಕೆ ನನಗೆ ಹೇಳ್ತಾ ಇದ್ದೀರಾ? ನೀವು ಪಚ್ಚಿಗೆ ಲವ್ ಲೆಟರ್ ಬರ್ಕೊಡೋದಕ್ಕೂ ಅವನು ಪಟೇಲನ್ ಕೈಯಲ್ಲಿ ಸಿಕ್ಕಾಕೊಳ್ಳೋದಕ್ಕೂ ಏನು ಸಂಬಂಧ? ಮೊನ್ನೆ ರಾತ್ರಿ ಪಟೇಲಂಗೆ ಹೊಡೆಯಕ್ಕೆ ಹೋಗಿದ್ದೆ. ನಿನಗೆ ಟ್ರಾನ್ಸ್ಫರ್ ಅಂತೆಲ್ಲ ಗೋಳಾಡ್ಸಿದ್ನಲ್ಲ, ಅದಕ್ಕೆ ಅಲ್ಲಿ ನನ್ನ ನಸೀಬ್ ಕೆಟ್ಟು ನಾನು ಸಿಕ್ಕಾಕೊಂಡೆ. ಅಲ್ಲಿಂದ ಎಸ್ಕೇಪ್ ಆಗೋವಾಗ ನಿನಗೆಂತ ಬರ್ಕೊಟ್ಟು ಲೆಟ್ರ್ ನನ್ನ ಜೇಬಲ್ಲಿತ್ತು. ಅದು ಬಿದ್ದು ಪಟೇಲ್ ಕೆಲ್ ಸಿಕ್ತು. ಆ ಪತ್ರದಲ್ಲಿ ಪಚ್ಚಿ ಹೆಸರಿತ್ತು. ಸೊ ಅವನೇ ಸಿಕ್ಕಾಕೊಂಡ. ಅಯ್ಯೋ ದೇವ್ರೆ, ನಿಮ್ಮ ಹುಚ್ಚಾಟಕ್ಕೆ ನಂಗೆ ಮಾತೇ ಬರ್ತಾ ಇಲ್ಲ ಭುವನ್. ಹೌದು, ಆ ಲೆಟ್ರಲ್ಲಿ ನನ್ನ ಹೆಸರು ಇರಲಿಲ್ವಾ? ಇಲ್ಲ, ನಿನ್ನ ಹೆಸರು ಇರಲಿಲ್ಲ. ಒಂದ್ಸಲಿ ಸರಿ, ಎರಡು ಸಲಿ ಸರಿ, ಆದರೆ ನೀವು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದೀರಾ ಭುವನ್. ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ಆ ಪಚ್ಚಿನ ಕೂಡಿಸ್ಕೊಂಡು ಬೈದು ಬುದ್ಧಿ ಹೇಳೋದು ಬಿಟ್ಬಿಟ್ಟು ನೀವೇ ಅವನಿಗೆ ಲೆಟ್ರ್ ಬರ್ಕೊಡೋದಂತೆ, ಲವ್ ಲೆಟರು. ಅದನ್ನ ಪಟೇಲನ್ ಮನೆಗೆ ತಗೊಂಡು ಹೋಗಿ ಅಲ್ಲಿ ಬೀಳಿಸ್ಕೊಂಡ್ ಬರೋದಂತೆ. ಏನು ಮಾಡ್ತಾ ಇದ್ದೀರಾ ಭುವನ್ ಇಲ್ಲಿ? ಗಾಡ್,
ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಸರಿ ಅನಿಸ್ತಾ ಇದೆಯಾ? ಸಾರಿ ನೀವೆಷ್ಟು ಸಲ ಸಾರಿ ಕೇಳಿದ್ರು ಅಷ್ಟೇ ಭುವನ್. ನನಗಂತೂ ನೀವು ಮಾಡಿರೋ ಕೆಲಸನ ಜೀರ್ಣ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಥು, ನಿಮ್ಮ ಮುಖ ಕೂಡ ತೋರಿಸ್ಬೇಡಿ ನನಗೆ. ಬರ್ತೀನಿ ನಾನು. ಕೇಳಿದೆ. ಹೇಳೋ ಮಾತಲ್ಲಿ ಅರ್ಥ ಇಲ್ಲ, ಹೀಗಾಗಿ ಕೇಳೋಕೇನು ಉಳ್ದಿಲ್ಲ. ನಿಮ್ಮ ಮೇಲೆ ಒಂದು ಚೂರು ಭರವಸೆ ಬಂದ ಕೂಡಲೇ ಅದನ್ನ ನೀವಷ್ಟಕ್ಕೆ ನೀವೇ ಅದ್ಭುತವಾಗಿ ಹಾಳು ಮಾಡ್ಕೋತೀರಿ. ಶ್ರದ್ಧಾ, ಈಗೇನಂತೀಯೋ? ಆವತ್ತೇ ಹೇಳಿದೆ ಬೇಡ ಅಂತ, ಅವನು ಸುಮ್ಮನೆ ಬಿಟ್ಬೇಡ ಅಂತ ಕೇಳಲಿಲ್ಲ. ಈಗ ಎಸ್ಐ ಬಂದು ಹೇಳಿದ ಕೂಡಲೇ ನಿಂಗೆ ಜ್ಞಾನೋದಯ ಆಯ್ತಾ? ಉಗ್ರಪ್ಪನವ್ರೆ, ಮೊದಲೇ ನನಗೆ ತಲೆ ಕೂದಲು ಕಿತ್ಕೊಳ್ಳೋ ಹಾಗಾಗ್ತದೆ. ಮೇಲಿಂದ ಬಿಸ್ನೆಸ್ ಸುಳಿಯೋ ಹಾಗೆ ಮಾತಾಡಬೇಡಿ. ಇರೋದನ್ನು ಹೇಳಿದೆ ನಾನು ಅಷ್ಟೇ. ನನಗೆ ಆಗದೆ ಇರೋರೆ ಯಾರೋ ಮಾಡಿಸಿದ್ದಾರೆ ಈ ಕೆಲಸನ. ನಿನಗೆ ಆಗದೆ ಇರೋರು ಯಾರೋ ಈ ಹಳ್ಳೀಲಿ ಶಂಕರಣ್ಣ ಬಿಟ್ಟರೆ ಶ್ರದ್ಧಾ, ಅವರಿಬ್ಬರಲ್ಲೇ ಯಾರೋ ಒಬ್ರು ಮಾಡಿರ್ತಾರೆ ಅಷ್ಟೇ. ಹಾಗಂತೀರಾ? ಹೋಗಿ ಕಣಿ ಕೇಳೋ ಅಲ್ವೋ. ಆಗಿರೋ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾಳೆ ಆ ಶ್ರದ್ಧಾ. ಅಂದಮೇಲೆ ಪೊಲೀಸ್ ಸ್ಟೇಷನ್ಗೊಂದು ಫೋನ್ ಮಾಡಿಬಿಟ್ಟು ಹೀಗೀಗಾಗಿದೆ ಅಂತ ಹೇಳಿರ್ತಾಳೆ ಅಷ್ಟೇ, ಮುಗ್ದೋಯ್ತು. ಹಾಗಂತ ಈಗ ಮಹಿಷಾಸು ಅಂತರ ಕೂಗಾಡಿ ಹುಚ್ಚಾಟ ಮಾಡಬೇಡ. ಯಾಕಂದ್ರೆ ನಾಡಿದ್ದು ಊರಿನ ಕಂಬಳ ಬಂತು, ಇದೆಲ್ಲಕ್ಕಿಂತ ಅದು ಮುಖ್ಯ. ಅದೇನೋ ಹೌದು. ಇದು ನಮ್ಮ ಪ್ರತಿಷ್ಠೆ. ನಮ್ಮ ಕೋಣ ಪ್ರತಿ ವರ್ಷ ಗೆಲ್ಲತ್ತೆ, ಈ ವರ್ಷನೂ ಗೆಲ್ಲಬೇಕು. ಅದನ್ನ ಹೆಂಗ್ ಬಿಟ್ಕೊಡಕ್ಕಾಗತ್ತೆ ಉಗ್ರಪ್ಪನವ್ರೆ? ನಾವೇ ಗೆಲ್ಲೋದು. ಈ ಪಟೇಲ್ ಕೋಣಗಳು ಅಂದ್ರೆ ಕಡಿಮೆನಾ? ವರ್ಷ ಹಿಡಿ ಸಾಕಿದ್ದೀನಿ ನಾನು. ಒಳ್ಳೇದು, ಅಷ್ಟು ನೆನಪಿದೆಯಲ್ಲ ನಿನಗೆ, ಅಷ್ಟು ಸಾಕು. ಇನ್ನೇನಾದ್ರೂ ಎಡವಟ್ಟು ಮಾಡ್ಕೋಬೇಡ, ಎಲ್ಲ ಮುಗಿಲಿ, ಆಮೇಲೆ ನೋಡ್ಕೋಣ. ಸಹಿಸ್ಕೊಂಡು ಸಾಕಾಗಿದೆ ನನಗೆ. ಈ ಸಲ ಏನಾದ್ರೂ ಒಂದು ಆಗೇ ಆಗತ್ತೆ. ನೀವು ನನ್ನನ್ನು ತಡೆಯಕ್ಕೆ ಬರಬೇಡಿ. ಏನು ಬೇಕಾದ್ರೂ ಮಾಡ್ಕೋ, ಆದರೆ ಈ ಕಂಬಳ ಮುಗಿಯೋ ತನಕ ಸ್ವಲ್ಪ ಸುಮ್ಮನಿರು. ಸರಿ. ರಮೇಶ, ದಣ್ಗಳೇ. ಎಲ್ಲ ಇದು ಕೆಳಗಿನ ಕಟ್ಟೆದೇನೋ? ಹೌದು ದಣ್ಗಳೇ. ಏನು ಸಲ ಇದು ಎಷ್ಟಿದೆ? 4, 5, 13 ಇತ್ತು ದಣ್ಗಳೇ. 13. ದಣ್ಗಳೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ಗೊತ್ತಿನ ಶೆಟ್ರು ಪೈಗಳೆಲ್ಲ ಒಟ್ಟಿಗೆ ಬಂದುಬಿಟ್ಟಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ರಮೇಶ್ ತರ್ತೀನಿ ದಣ್ಗಳೇ. ಹೋಗಿ ಕುಡಿಯೋಕ್ಕಾಗಿದೆ ತಮ್ಮ. ಕೂತ್ಕೊಳ್ಳಿ. ಹೇಳಿ, ಏನು ವಿಶೇಷ? ಏನಿಲ್ಲ, ವರ್ಷಾವಧಿ ನಡೆಯೋ ಕಂಬಳ ಸಂಪ್ರದಾಯ ಪ್ರಕಾರ ಹೇಳಿ ಹೋಗಂತ ಬಂದ್ವಿ. ಅದು ನಮ್ಮ ಮನೆ ಕಾರ್ಯಕ್ರಮ ಇದ್ದ ಹಾಗೆ, ಅದಕ್ಕೆ ಯಾಕೆ ಆಹ್ವಾನ? ಊರ್ ಮನೆ ಕಾರ್ಯಕ್ರಮ ಆರು ಸಂಪ್ರದಾಯದಲ್ಲಿ ಒಂದಿತ್ತಲ್ಲ, ಕರೆದು ಕರೆಗಲ್ದೆ. ಸರಿ ಸರಿ, ಖಂಡಿತ ಬರ್ತೀವಿ. ಹಾಗೆ ನಮ್ಮ ಕೋಣಗಳು ತಯಾರಾಗಿವೆ. ನೀವು ಬಿಡಿ ಶಂಕರಣ್ಣ, ನಿಮ್ಮ ಕೋಣಗಳ ಬಗ್ಗೆ 2 ಮಾತೇ ಇಲ್ಲ. ಇಲ್ಲ ಕೊಡು. ಇದೆಲ್ಲ ಎಂತಕ್ಕೆ? ಬಿಸಿಲು ಜೋರ್ ಇತ್ತಲ್ಲ ಮಾರ್ರೆ, ಕುಡಿರಿ, ತಂಪಾಗ್ತದೆ. ಇನ್ನು ಮಾತಿಗೊಂದು ಬರಗಾಲ ಇಲ್ಲ. ಎಲ್ಲ ಸರಸ್ವತಿ ಬೈವೆ. ಹಾಗೆ ಕಂಬಳಕ್ಕೆ ಕಾಣಿಕೆ ಅಂತ ಏನಾರು ಇದ್ರೆ ಹೇಳಿ, ಮನೆತನದಿಂದ ಕಳಿಸ್ಕೊಡ್ತೇವೆ. ಅದು ಅಲ್ಲದೆ 1000 ಜನ ಸೇರ್ತಾರೆ, ಖರ್ಚು ಹಾಗೆ ಇರುತ್ತೆ. ಕೆಲಸಕ್ಕೆ ಏನಾದ್ರು ಸಹಾಯ ಆಗಬೇಕು ಅಂತಂದರೆ ರಮೇಶನ ಜೊತೆ ಒಂದಷ್ಟು ಆಳುಗಳನ್ನ ಕಳಿಸ್ಕೊಡ್ತೇನೆ. ಕೆಲಸ ಎಲ್ಲ ನಡೀತಿತ್ತು, ಏನೇ ಬೇಕಾದ್ರೆ ಹೇಳಿ ಕಳಿಸ್ತು. ದೊಡ್ಡರೆಲ್ಲ ಇದ್ರಲ್ಲ, ಏನು ತೊಂದರೆ ಇಲ್ಲ.